ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತು ಒತ್ತಡ ಅನ್ನುವಂಥದ್ದು ಜನಜನಿತವಾದ ಮಾತು. ಯಾರನ್ನೇ ಕೇಳಿ ನನಗೆ ಸ್ಟ್ರೆಸ್ಸು, ನನಗೆ ಒತ್ತಡ, ನನಗೆ ಸಹಿಸೋಕ್ಕಾಗ್ತಾಯಿಲ್ಲ, ಏನು ಮಾಡೋದು, ಅನಿವಾರ್ಯ, ಅನುಭವಿಸ್ಲೇಬೇಕು, ಈ ಮಾತುಗಳನ್ನು ಹಿರಿಯರಾದಂಥ ನಾವು ನೀವು ಎಲ್ಲರೂ ಆಡ್ತಾಯಿದ್ದೀವಿ. ಇದು ಯುಗ ಮಹಿಮೆ, ಈ ಯುಗನೇ ಹಾಗಿದೆ. ಆದರೆ ಇದು ಮಕ್ಕಳಲ್ಲೂ ಕೂಡ ಮಾನಸಿಕ ಒತ್ತಡ ಇದೆಯಲ್ಲ, ಯಾಕೆ? ಹಿರಿಯರಾದವರು ನಾವು ಜಂಜಾಟದಲ್ಲಿರ್ತೀವಿ, ನಿಜ. ಈ ಮಕ್ಕಳಲ್ಲಿ ಆ ಒತ್ತಡ ಯಾಕೆ ಬರ್ತಾ ಇದೆ? ಅದರಿಂದ ಅವರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ? ಅದರಿಂದ ಅವರ ಬೆಳವಣಿಗೆಯಲ್ಲಿ ಏನು ದುಷ್ಪರಿಣಾಮ ಆಗ್ತಾ ಇದೆ? ಅವರ ಮಾನಸಿಕವಾದ ಚಿಂತನೆಗಳು ಯಾವ ಕಡೆ ಸಾಗ್ತಾ ಇದ್ದಾವೆ? ಅವು ಎಷ್ಟು ಮಾನಸಿಕವಾಗಿ ಗೊಂದಲದಲ್ಲಿದ್ದಾವೆ ಅನ್ನೋ ವಿಚಾರನ ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಗೆಳೆಯರೆ. ನೋಡಿ, ಇವತ್ತಿನ ಯುಗದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಖರ್ಚು ವೆಚ್ಚಗಳಿಗೆ ಸಂಪಾದನೆ ಮಾಡಲೇಬೇಕು, ದುಡಿಮೆ ಮಾಡಲೇಬೇಕು. ಇದು ನಾಗರಿಕ ಯುಗ, ಇದು ಕಾಂಪಿಟೇಷನ್ ಯುಗ. ಪ್ರತಿಯೊಬ್ಬರೂ ದುಡಿಯುವ ಕಾಂಪಿಟೇಷನ್ನಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಸ್ಪರ್ಧೆಯಾಗಿ ಹೋರಾಟ ಮಾಡಿ ಬದುಕಬೇಕಾದಂಥ ಯುಗ. ಇವತ್ತು ನಾವು ಸಮಾಧಾನವಾಗಿದ್ದು ಎಲ್ಲ ಅದಾಗದೇ ಬರುತ್ತೆ, ಅದೃಷ್ಟ ಇದೆ ಅಂತಂದರೆ ಖಂಡಿತ ಯಾವುದೂ ಬರೋದಿಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಪ್ರಯತ್ನ ಮಾಡ್ತಾನೆ ಬದುಕ್ತಾ ಕೊನೆ ದಿನ ಕಂಡುಬಿಡ್ತೀವಿ ನಾವು. ಪ್ರಯತ್ನವೇ ಮೊದಲ ಆದಿದೈವ ಇವತ್ತಿನ ದಿನ. ಅಂಥದ್ದು ಗಂಡ ಹೆಂಡತಿ ಇಬ್ಬರೂ ಕೂಡ ಮನೆಯಲ್ಲಿ ಇರುವಂಥ ಆ ಮಗುವಿನ ಬಗ್ಗೆ ಏನೇನೋ ಕನಸುಗಳನ್ನು ಕಾಣ್ತಾರೆ. ಮಗ ಹಾಗಿರಬೇಕು, ಹಾಗೆ ಓದಬೇಕು, ಹೀಗಿರಬೇಕು, ಚೆನ್ನಾಗಿ ನಾವು ಎಲ್ಲರಿಗಿನ್ನ ನನ್ನ ಮಗ ಶ್ರೇಷ್ಠನಾಗಿರಬೇಕು. ನಿಜ, ಎಲ್ಲ ತಂದೆ ತಾಯಿಗಳು ಬಯಸುವಂಥ ವಿಚಾರನೇ ಇದು. ಆದರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಇವತ್ತು ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಜೀವನ. ಈ ಇಬ್ಬರು ದುಡಿಯೋ ಸಂದರ್ಭದಲ್ಲಿ 3 ವರ್ಷಕ್ಕೆ ತಗೊಂಡು ಸ್ಕೂಲಿಗೋ ಕಾನ್ವೆಂಟ್ಗೋ ಬೇಬಿ ಸಿಟ್ಟಿಂಗಿಗೋ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಈಗ ಆ ಮಗು ಯಾರ ಜೊತೆ ಇರಬೇಕು? ತಾಯಿಯ ಜೊತೆ ಇರಬೇಕು. ತಾಯಿಯ ಮಮತೆ ಸಿಕ್ಕಬೇಕು, ಅದಕ್ಕೆ ತಂದೆಯ ಪ್ರೀತಿ ಸಿಕ್ಕಬೇಕು. ಅದಕ್ಕೆ ಅದು ನಕ್ಕಾಗ ಅದಕ್ಕೆ ಬೆಂತಟ್ಟಬೇಕು. ಅದು ಸಂತೋಷವಾಗಿರೋದನ್ನು ನಾವು ನೋಡ್ಕೋಬೇಕು. ಅದಕ್ಕೆ ಒಳ್ಳೊಳ್ಳೆ ಆಹಾರ ಕೊಟ್ಟು ಅದರ ದೇಹದ ಆರೋಗ್ಯವನ್ನು ಇಂಪ್ರೂವ್ ಮಾಡಬೇಕು. ಅದಾಗ್ತಿದೆಯಾ? ಇಲ್ಲ. ಅದಕ್ಕೆ ಏನು ಸ್ಟಾರ್ಟಿಂಗಿಂದನೇ ಅದು ಮನಸ್ಸು ವಿಕಾಸ ಆಗಬೇಕನ್ರಿ. ಅದರ ಮನೋವಿಕಾಸವಾದರೆ ದೇಹದ ವಿಕಾಸ ಆಗುತ್ತೆ. ಅದಕ್ಕೆ ಕ್ಯೂರಿಯಾಸಿಟಿ ಸೃಷ್ಟಿಯಾಗಬೇಕು, ಕುತೂಹಲ ಸೃಷ್ಟಿಯಾಗಬೇಕು. ಅದೆಲ್ಲವೂ ನನಗನ್ಸುತ್ತೆ ಸ್ನಬ್ ಆಗ್ತಾ ಇದೆ. ಅದರ ಪರಿಣಾಮ ಮಕ್ಕಳಲ್ಲಿ ಹಠ, ಅಳೋದು, ಕಿರ್ಚೋದು, ಮೌನವಾಗಿರುವಂಥದ್ದು, ಊಟ ಮಾಡದೇ ಇರುವಂಥದ್ದು, ಈ ಥರದ ಧೋರಣೆಗಳು ಜಾಸ್ತಿ ಆದಾಗ ತಂದೆ ತಾಯಿಗಳಿಗೆ ಆಘಾತ ಉಂಟಾಗ್ಬಿಡುತ್ತೆ. ನಮ್ಮ ಮಗ ಊಟನೇ ಮಾಡ್ತಿಲ್ಲ, ಮಗಳು ಊಟ ಮಾಡ್ತಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಏನು ಹೇಳಿದ್ರು ಒಂಥರ ಗಲಾಟೆ ಮಾಡ್ತಾರೆ, ಪೇಪರೆಲ್ಲ ಹರಿತಾರೆ, ಎಲ್ಲ ಹರಿದಾಕ್ತಾನೆ, ಏನು ಬೇಕಾದ್ರೆ ಪೆನ್ ತಗೊಂಡು ಗೀಚ್ತಾನೆ. ಇದು ಮನೋವಿಜ್ಞಾನ ಗೆಳೆಯರೇ. ಪೇರೆಂಟ್ಸ್ ಆದವರು ನಾವು ಸ್ವಲ್ಪ ಇದ್ರ ಬಗ್ಗೆ ಎಜುಕೇಟ್ ಆದರೆ ನಮ್ಮ ಮಕ್ಕಳ ಭವಿಷ್ಯದ ಮೆಟ್ಟಿಲು ಹತ್ತೋದನ್ನು ನಾವೇ ನೋಡಬಹುದೇನೋ ಅಂತ ಅನಿಸುತ್ತೆ ನನಗೆ. ಕಾರಣ ಇಷ್ಟೇ, ಮಗುವನ್ನ ಮನೆಯಲ್ಲಿ ತಾಯಿ ನೋಡ್ಕೊಳಕ್ಕಾಗಲ್ಲ, ಕೆಲಸಕ್ಕೆ ಹೋಗ್ತಾಳೆ, ಬೆಳಿಗ್ಗೆ ಬೇಗ ಅಡುಗೆ ಮಾಡ್ತಾಳೆ, ಬೇಗ ಡಬ್ಬಿಗೆ ಹಾಕ್ತಾಳೆ, ಮಗುದು ಬಸ್ ಬರುತ್ತೆ, ತಾಂಡ ಬಸ್ಸಿಗೆ ಬಿಟ್ಟುಬಿಡ್ತಾಳೆ, ಅದು ಆ ಕಡೆ ಹೋಯ್ತು. ಅಪ್ಪ ಕೆಲಸಕ್ಕೆ ಹೋದ, ಅಪ್ಪ ಬರೋದು ರಾತ್ರಿ, ಅಪ್ಪ ಮಗನ ಕೈಗೆ ಸಿಕ್ಕಲ್ಲ, ತಾಯಿ ಬರೋದು ರಾತ್ರಿ, ಮಗನ ಕೈ ಸಿಗ್ತಾಳೆ. ಆದರೆ ಅವಳು ಮನೆ ಕೆಲಸ ಮಾಡಬೇಕು, ಮತ್ತು ಮಗು ಅಲ್ಲಿ ಸ್ಕೂಲಿಗೆ ಹೋಗಬೇಕು. ಸ್ಕೂಲಲ್ಲಿ ಅಲ್ಲಿ ಶಿಸ್ತು, ಅಲ್ಲಿ ಕೂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಗಲಾಟೆ ಮಾಡಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಜೋರಾಗಿ ಕೂಗಬೇಡ, ಯಾರ ಹತ್ರ ಜಗಳ ಮಾಡಬೇಡ. ಇದು ಏನಾಗುತ್ತೆ, ಮಗು ಮನಸ್ಸಲ್ಲಿ ಸ್ನಬ್ಬಾಗ್ತಾ ಬರುತ್ತೆ. ಮನಸ್ಸು ಅರಳೋದಕ್ಕೆ ಅವಕಾಶನೇ ಇಲ್ಲ. ಆ ಮಗು ತನಗೇನು ಅನ್ನಿಸ್ತು ಅದನ್ನು ಮಾನಸಿಕವಾಗಿ ಅದನ್ನು ಅರಳಿಸ್ಕೊಳ್ಳೋಕ್ಕೆ ಅವಕಾಶನೇ ಅಲ್ಲಿಲ್ಲ. ಅಲ್ಲಿಂದ ಮನೆಗೆ ಬಂದರೆ ತಾಯಿ ಆದವಳು ಅಡುಗೆ ಕೆಲಸ, ಅವಳದು ಕೆಲಸ ಇರುತ್ತಲ್ಲ ಪಾಪ, ಅಯ್ಯೋ ಹೋಗೋ ಕೆಲಸ ನೋಡ್ಕೋಬೇಕು, ಹೋಗಿ ಹೋಮ್ವರ್ಕ್ ಮಾಡ್ಕೋಬೇಕು. ಮತ್ತೆ ಅಲ್ಲಿ ಕೊಟ್ಟಿರೋ ಒಂದಿಷ್ಟು ಹೋಮ್ವರ್ಕನ್ನು ಮನೇಲಿ ಕೂತ್ಕೊಂಡು ಆ ಮಗು ಮಾಡುತ್ತೆ.
ತಾಯಿ ಕೆಲಸ ಮಾಡ್ತಾಳೆ. ಏನೋ ಅಪ್ಪಿತಪ್ಪಿ ಅಪ್ಪ ಅವತ್ತು ಬೇಗ ಬಂದನು. ಅಪ್ಪನ ಹತ್ರ ಹೋದರೆ ಅಪ್ಪ ಅಲ್ಲೆಲ್ಲ ಕಿತ್ತಾಡ್ಕೊಂಡು, ಅಲ್ಲೆಲ್ಲ ಒದ್ದಾಡ್ಕೊಂಡು, ಜನಗಳ ಹತ್ರೆಲ್ಲ ಹೋರಾಟ ಮುಗಿಸ್ಕೊಂಡು ರಿಲ್ಯಾಕ್ಸ್ ಆಗಬೇಕು ಅಂತ ಮನೆಗೆ ಬರ್ತಾನೆ. ಮಗ ಹೋಗ್ತಿದ್ದಂಗೆ ಅಪ್ಪ ಹಿಂಗೆ ಕಣಪ್ಪ ಅಂತ, ಅಯ್ಯೋ ಹೋಗ ಮಾರಯ್ಯ, ನಂದೇ ಇದಾಗಿದೆ, ಹೋಗಿ ನಿಮ್ಮ ಅಮ್ಮನ ಕೇಳೋದು. ಹೋಗಿ ಅಮ್ಮನ ಹತ್ರ ಹೋಗುತ್ತೆ. ಅಮ್ಮ ಹೋಗ ಓದ್ಕೊ ಹೋಗೋ, ಹೋಮ್ವರ್ಕ್ ಮಾಡ್ಕೊ ಹೋಗ, ಅಲ್ಲಿ ಮೊಬೈಲ್ ಇದು ನೋಡ್ತಾ ಇರೋ, ಅವರೇ ಸಜೆಷನ್ ಕೊಟ್ಟುಬಿಡ್ತಾರೆ. ಯಾಕೆಂದರೆ ಅವ್ರು ರಿಲ್ಯಾಕ್ಸ್ ಆಗಬೇಕು. ಇಲ್ಲಿ ಮಗುಗೆ ಹೊರಗಡೆನೂ ಮನಸ್ಸಿಗೆ ಸಂತೋಷ, ಉಲ್ಲಾಸ, ತನ್ನ ಭಾವನೆಗಳನ್ನ, ತನಗೆ ಅನಿಸಿದ್ದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ. ಮನೆ ಒಳಗೂ ಕೂಡ ಅವಕಾಶ ಇಲ್ಲ. ಹಾಗಿರುವಾಗ ಮಗುವಿನ ಮನಸ್ಸು ಹೇಗೆ ಅರಳುತ್ತೆ? ಮಗುವಿಗೆ ಉತ್ಸಾಹ ಬರಬೇಕು ಅಂತಂದರೆ ಮಾತಾಡಬೇಕಲ್ವಾ? ಹೋಗಲಿ, ಶನಿವಾರ ಭಾನುವಾರ ಏನಾದ್ರು ಸಿಗ್ತದೆ ಅಂದರೆ ಅಕ್ಕಪಕ್ಕ ಹುಡುಗರು ಆಟ ಆಡೋಕ್ಕೆ ಹುಡುಗರು ಸಿಕ್ಕರೆ ಪರವಾಗಿಲ್ಲ. ಇವತ್ತು ಎಲ್ಲ ಹುಡುಗರುಗಳು ಕೂಡ ಮೊಬೈಲನ್ನು ನೋಡೋದನ್ನ ಅಭ್ಯಾಸ ಮಾಡಿಕೊಂಡು ಆಟ ಆಡೋರೇ ಕಡಿಮೆ ಆಗೋಗಿದ್ದಾರೆ. ನೋಡಿ, ಈ ಹಿಂದೆ ನಾವೆಲ್ಲ ಹಳ್ಳಿಗಳಲ್ಲಿದ್ದಾಗ ಗ್ರೂಪ್ ಸ್ಪೋರ್ಟ್ಸ್ ಇರ್ತಿತ್ತು. ಎಲ್ಲ ಆಟಗಳು ಕೂಡ ಗ್ರೂಪ್ನಲ್ಲಿ ಇರ್ತಿದ್ವು. ಮೊಬೈಲ್ ಇರಲಿಲ್ಲ ಅವಾಗಲ್ವಾ. ಲಗೋರಿ ಆಡೋದು, ಚಿನ್ನಿದಾಂಡು ಆಡೋದು, ಬುಗುರಿ ಆಡೋದು, ಐಸ್ ಪೈಸ್ ಆಟ ಆಡೋದು ಎಲ್ಲವೂ ಗ್ರೂಪ್ಸ್ ಆಟಗಳು. ಇನ್ನು ಅವೆಲ್ಲವೂ ಕೂಡ ಫಿಸಿಕಲ್ಲಾಗಿ ನಮ್ಮನ್ನು ಸ್ಟ್ರೆಂತ್ ಮಾಡುವಂಥವು. ಓಡಬೇಕು, ಹಿಡಿಬೇಕು, ಬೀಳಬೇಕು, ಬಿದ್ದೆದ್ರೆ ಮತ್ತೆ ಓಡಿ ಸಾಧಿಸಬೇಕು. ದೇಹಕ್ಕೂ ಅನುಕೂಲ ಆಗ್ತಿತ್ತು, ಮನಸ್ಸಿಗೂ ಅನುಕೂಲ ಆಗ್ತಿತ್ತು. ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ರದ್ದೇ ಆದ ಭಾಷೆಯಲ್ಲಿ, ಅವ್ರದ್ದೇ ಆದ ಆಲೋಚನೆಗಳಲ್ಲಿ ಮಾತಾಡ್ತಿದ್ವು. ಎಲ್ಲವೂ ಕೂಡ ಇವ್ರ ಮನೇಲಿ ಅಪ್ಪ ಅಮ್ಮ ಏನು ಮಾತಾಡ್ತಾರೋ, ಹೆಂಗೆ ನಡ್ಕೊತಾರೋ ಅವು ಇಲ್ಲ ಹಂಗೆ ನಡ್ಕೊತಿದ್ವು, ಹಂಗೆ ಮಾತಾಡ್ತಿದ್ವು. ಇಲ್ಲಿ ಈಗ ಇವರು ಕೂಡ ಹಾಗೆ ಮಾತಾಡ್ತಿದ್ವು. ಅಲ್ಲಿ ವಿಚಾರ ವಿನಿಮಯ ಆಗೋದು, ಮಕ್ಕಳಿಗೆ ಹೊಸ ಹೊಸ ಆಲೋಚನೆ ಬರೋದು. ಆವಾಗ ಅವು ಬೇರೆ ಥರ ಇದು ಮಾಡ್ಕೊಳ್ಳೋವು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಹೋಮ್ವರ್ಕ್ ಇರ್ತಿರ್ಲಿಲ್ಲ. ನಮಗೆ ಹೋಮ್ವರ್ಕ್ ಕಡಿಮೆ, ಬಹಳ ಕಡಿಮೆ. ಶಾಲೆಗಳಲ್ಲಿ ಕಲಿತಾ ಇದ್ವಿ. ಕಲಿತಿದ್ದನ್ನು ಬಯಾರ್ಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಟೀಚಿಂಗ್ ಇತ್ತು. ಟೀಚಿಂಗ್ ಅಂದರೆ ಟೀಚರೇ ಅವನಿಗೆ ಬರೋವರೆಗೂ ಬಿಡ್ತಾ ಇರಲಿಲ್ಲ. ಶಿಕ್ಷೆ ಕೊಡೋರು ಕಣ್ರಿ. ಶಿಕ್ಷೆ ಕೊಡೋದಂದರೆ ಮೈ ತುಂಬ ಭಾಷಣೆ ಬರೋಂಗೆ, ಕೈ ಬೆರಳೆಲ್ಲ ನೋವಾಗಂಗೆ ಟೇಬಲಿಗೆ ಓಡಿಸೋದು, ಒಳಶುಂಠಿ ಕೊಡೋದು, ಜಿಗುಟೋದು, ಕಿವಿ ಹಿಡಿದ ಮೇಲೆ ಎತ್ತೋದು, ಬೆಂಚಲ್ಲಿ ಕೂರಿಸೋದು, ಈ ಥರ ಶಿಕ್ಷೆಗಳಿರ್ತಿದ್ವು. ಆದರೆ ಅವತ್ತಿನ ಎಲ್ಲ ಟೀಚರ್ಗಳು ಕೂಡ ಮಗು ಕಲಿಬೇಕು, ಮಕ್ಕಳು ಕಲಿಬೇಕು ಅನ್ನೋ ಉದ್ದೇಶನೇ ಇತ್ತು ಕಣ್ರಿ. ಒಂದು ವೇಳೆ ಏನಾದ್ರು ನೋವು ಮಾಡ್ಕೊಂಡು ಅವೇನಾರು ಅಪ್ಪ ಅಮ್ಮನಿಗೆ ಹೋಗಿ ಹೇಳಿದ್ರೆ ಅವ್ರು ಬೈತಾಯಿದ್ರು, ನೀನು ಸರಿಯಾಗಿ ಓದಿಲ್ಲ, ಅದಕ್ಕೆ ನಿನಗೆ ಹಂಗೆ ಹೊಡೆದಿದ್ದಾರೆ, ತಪ್ಪೇನಿಲ್ಲ, ನಾಳೆಯಿಂದ ಸರಿಯಾಗಿ ಓದ್ಕೊಂಡು ಹೋಗು ಅಂತ. ಆಗ ಓಹೋ, ನಾನು ಓದದೇ ಇದ್ದರೆ, ನಾನು ತಿಳ್ಕೊಳ್ಳದೇ ಇದ್ದರೆ, ಶಾಲೆಯಲ್ಲಿರೋ ಶಿಸ್ತನ್ನು ನಾನು ಪಾಲಿಸದೇ ಇದ್ದರೆ ಅಪ್ಪ ಅಮ್ಮನೂ ಒಪ್ಪಲ್ಲ ಅನ್ನುವ ಫೀಲಿಂಗ್ ಅವಕ್ಕೆ ಬರ್ತಿತ್ತು. ಆವಾಗ ಶಾಲೆಯಲ್ಲಿ ಏನು ಕಲಿಸ್ತಾರೋ, ಶಾಲೆಯ ಶಿಸ್ತು, ಶಾಲೆಯ ನೀತಿಗಳು, ಶಾಲೆಯ ಮೌಲ್ಯಗಳು, ಸ್ನೇಹಿತರ ಜೊತೆ ಹೊಂದ್ಕೊಂಡಿರಬೇಕು, ನನಗೆ ಅವರೇ ಸ್ನೇಹಿತರು. ಹೀಗಾಗಿ ಮನಸ್ಸು ವಿಕಾಸ ಆಗೋದು ಕಣ್ರಿ, ದೇಹ ಅರಳೋದು ಕಣ್ರಿ, ಜ್ಞಾನ ತಿಳ್ಕೋಬೇಕು ಅನ್ನೋ ಕುತೂಹಲ ಇರೋದು ಕಣ್ರಿ, ಬಯಹಾಲ್ಟ್ ಮಾಡಿ ಯಾವನ ಮನಸ್ಸಲ್ಲಿ ಇಟ್ಕೊಳ್ತಿದ್ರು ಕಣ್ರಿ, ಚೆನ್ನ ಹುಡುಗರ ಜೊತೆ ಆಟ ಆಡ್ತಿದ್ರು ಕಣ್ರಿ. ಇದೆಲ್ಲವೂ ಕೂಡ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸಕ್ಕೆ ಅನುಕೂಲ ಇತ್ತು ನಮ್ಮ ಕಾಲದಲ್ಲಿ. ಇವತ್ತಾಗಿರೋದೇನು? ಮಾತಾಡೋಣ, ತನ್ನ ಭಾವನೆಗಳನ್ನ ಹೇಳ್ಕೊಡೋಣ ಅಂತಂದರೆ ತಂದೆ ತಾಯಿಗಳು ಸಿಕ್ಕಲ್ಲ. ಅವರು ಅವ್ರದ್ದೇ ಬ್ಯುಸಿ. ತಂದೆ ತಾಯಿಗಳಿಗೇನು ಪಾಪ, ಅವರು ತಪ್ಪಲ್ಲ, ಅವ್ರಿಗೇನು, ಇಬ್ಬರು ದುಡಿಲೇಬೇಕು, ದುಡಿದ್ರೆ ತಾನೇ ಮುಂದಿನ ಬದುಕು. ಸರಿ, ಅವ್ರದ್ದೇನೋ ಒಂದು ಒಳ್ಳೆ ಸ್ಕೂಲು, ಚೆನ್ನಾಗಿ ರೆಪ್ಯೂಟೆಡ್ ಇರೋ ಸ್ಕೂಲು, ಡೊನೇಷನ್ ಎಷ್ಟಾದರೂ ಆಗಲಿ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಡ್ತಾರೆ. ಅಲ್ಲಿ ಸೇರಿಸಿದಾಗ ಅವ್ರದ್ದೇನೋ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅವ್ರ ಲೆಕ್ಕ. ಆದರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಮಗುವಿನ ವಿಕಾಸ ಆಗ್ತಾ ಇದೆಯಾ, ಮನಸ್ಸಿನ ವಿಕಾಸ ಆಗ್ತಾ ಇದೆಯಾ ಅಂತೇಳಿ ತಂದೆ ತಾಯಿಗಳು ಮಗುನ ನೋಡೋದಕ್ಕೆ ಅವಕಾಶನೇ ಇಲ್ಲ. ನಾವು ನೋಡಿ, ಮಕ್ಕಳಿಗೆ ಒಳ್ಳೆ ಫೆಸಿಲಿಟಿ ಕೊಟ್ಬಿಟ್ರೆ ಆಗಲಿಲ್ಲ. ಮಕ್ಕಳು ಏನು ಮಾಡ್ತಿದ್ದಾರೆ, ಅವರ ಆಸಕ್ತಿ ಏನು, ಹೆಂಗೆ ಓದ್ತಾ ಇದ್ದಾರೆ. ಆದರೆ ಇನ್ನೊಂದೇನಿದೆ ಪೇರೆಂಟ್ಸಲ್ಲಿ ಅಂದರೆ ನೀವು ಗಮನಿಸಬೇಕು, ನನ್ನ ಮಗ ಅಥವಾ ಮಗಳು ಶಾಲೆಗೆ ಫಸ್ಟ್ ಇರಬೇಕು ಅಂದರೆ ಇಡೀ ಶಾಲೆಗೆ ಫಸ್ಟ್ ಇರೋದು ಒಂದೇ, ಒಂದು 10 ಫಸ್ಟ್ಗಳು ಇರೋದಿಲ್ಲ. ಆದರೆ ಇವ್ರಿಗೇನೋ ಫಸ್ಟ್ ಇರಬೇಕು. ಅಲ್ಲಿ ಒತ್ತಡ, ಚೆನ್ನಾಗಿ 90 ಮೇಲೆ ತಗೋಬೇಕು, 100ಕ್ಕೆ ತಗೊಳ್ಳಿಲ್ಲ
ಬೈಯೋದು. ಇಲ್ಲಿ ನೋಡಿದ್ರೆ ಸ್ಕೂಲಲ್ಲೂ ಬೈತಾರೆ, ಮನೇಲೂ ಬೈತಾರೆ. ಅಷ್ಟು ಅಂಕಗಳು ತಗೊಳಕ್ಕಾಗಲಿಲ್ಲ, ಅವನೇನಾದ್ರು 50-60 ತಗೊಂಡ ಅಂತಂದರೆ ಅವನಿಗೆ ಅವಮಾನ ಮಾಡೋದು, ಕಂಪೇರ್ ಮಾಡೋದು. ನೋಡು ಅವ್ರು ಏನೇನೂ ಇಲ್ಲ, ಅವ್ರ ಮಗ ಎಷ್ಟು ಚೆನ್ನಾಗಿ ಓದಿದ್ರೆ ನೀನು ಇದೆಯಾ ಅನ್ನೋದು. ಶಾಲೆಗಳಲ್ಲಿ ಯಾರಾದರೂ ಒಳ್ಳೆ ಡ್ಯಾನ್ಸ್ ಮಾಡಿಬಿಟ್ರೆ ನೋಡು ನೀನು ಇಲ್ಲ, ಶಾಲೆ ಎಷ್ಟೊಂದು ಆ ಹುಡುಗಿ ಸಣ್ಣ ಮಗು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಅಂತೇಳಿ ಕಂಪೇರ್ ಮಾಡೋದು. ಯಾರಾದರೂ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಗೆದ್ದುಬಿಟ್ಟು ಅವನು ಒಳ್ಳೆ ಬಹುಮಾನ ತಗೊಂಡಂದ್ರೆ ನೋಡು ನೀನು ಇದೆಯಾ. ಹೀಗೆ ಪ್ರತಿಯೊಂದನ್ನೂ ಕೂಡ ಅವನಿಗೆ ಕಂಪೇರ್ ಮಾಡಿ ಆ ಮಗು ಮನಸ್ಸಲ್ಲಿ ಏನು ಅಂದರೆ, ಹಂಗಾರೆ ನಾನೇನೂ ಅಲ್ಲ, ನನಗೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ, ನಾನು ದಡ್ಡ, ಈ ಥರ ಶುರು ಆಗಿಬಿಟ್ರೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿ ಮಗು ಡೆವಲಪ್ಮೆಂಟ್ ಆಗೋದಿಲ್ಲ. ಯಾವುದೇ ಒಂದು ಮಗು ಡೆವಲಪ್ ಆಗಬೇಕು ಅಂದರೆ ಮನಸ್ಸು ಸ್ವತಂತ್ರವಾಗಿರ್ಬೇಕು. ಅದಕ್ಕೆ ತಪ್ಪು ಮಾಡುತ್ತೆ ನೋಡಿ. ಯಾವತ್ತೂ ಅಷ್ಟೇ ಮಕ್ಕಳು ಯಾರು ತುಂಟರಿರ್ತಾರೋ, ತುಂಬ ತುಂಟತನ ಮಾಡ್ತಾರೋ ಅಂಥವರೇ ನಿಜಕ್ಕೂ ಮಹಾನ್ ಬುದ್ಧಿವಂತರಾಗ್ತಾರೆ ಕಣ್ರಿ. ಯಾರು ಮೌನವಾಗಿರ್ತಾರೋ ಅವರು ಬುದ್ಧಿವಂತರಾಗ ಸಾಧ್ಯನೇ ಇಲ್ಲ ಕಣ್ರಿ. ತುಂಟ ಮಕ್ಕಳೇ ಇರೋದು, ಆದರೆ ತುಂಟತನ ಇರಬೇಕು, ಪೋಲಿತನ ಇರಲ್ಲ. ಆ ಪೋಲಿತನ ಕಲ್ತ್ಕೊಳ್ಳೋದೇ ಸಿಗರೇಟ್ ಸೇದೋದು, ಅದು ಕುಡಿಯೋದು, ಇದೆಲ್ಲ ಬರೋದೇ ಆಫ್ಟರ್ SSLC. ನಾನೀಗ ಮಾತಾಡ್ತಾ ಇರೋದು ಈ ಬಾಲಕರ ವಿಚಾರವನ್ನು. ಇಲ್ಲಿ ಆ ಮಗುವಿನ ಮನಸ್ಸು ವಿಕಾಸ ಆಗೋದಕ್ಕೆ ಎಲ್ಲೆಲ್ಲಿ ನಾವು ಸ್ನಬ್ ಮಾಡ್ತೀವಿ. 100ಕ್ಕೆ 100 ಮಾರ್ಕ್ಸ್ ತಗೋಬೇಕು ನೀನು, ನಾನು ಇಂಜಿನಿಯರ್ ಆಗಲಿಲ್ಲ, ನೀನು ಇಂಜಿನಿಯರ್ವರೆಗೂ ಓದಬೇಕು. ನೋಡ್ರಿ, ನಾವು ಏನೇನು ಸಾಧಿಸ್ತಿಲ್ವೋ ಅದೆಲ್ಲನೂ ಕೂಡ ಮಕ್ಕಳು ಸಾಧಿಸಬೇಕು ಅಂತೇಳಿ ಪ್ರಯತ್ನ ಮಾಡೋಣ, ಸಪೋರ್ಟ್ ಮಾಡೋಣ. ಆದರೆ ಅವನ ಕೈಲಿ ಆಗುತ್ತೋ ಇಲ್ವೋ ಅಂತ ನೋಡಬೇಕಲ್ವ ನಾವು. ಆ ಪ್ರೆಷರನ್ನು ಆ ಮಕ್ಕಳ ಮೇಲೆ ಹಾಕಿದ್ರೆ ಅವು ಹೊರೋಕ್ಕಾಗುತ್ತಾ? ಅವಕ್ಕೆ ಆಗಲ್ಲ. ಅವಕ್ಕೆ ಕೆಲವಕ್ಕೆ ಆಗೋದಿಲ್ಲ. ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗುತ್ತೇನ್ರಿ? ಎಲ್ಲರೂ ಡಾಕ್ಟ್ರೇ ಆಗೋಕ್ಕಾಗುತ್ತೇನ್ರಿ? ದೇವರು ಎಲ್ಲರಿಗೂ ಒಂದೇ ಕಡೆ ಅನ್ನ ಇಟ್ಟಿರಲ್ಲ. ನಾವು ಹೇಳಿದ ಕಡೆ ಎಲ್ಲ ದೇವರು ಭಗವಂತ ಅನ್ನ ಇಟ್ಟಿರಲ್ಲ ಅವರವರಿಗೆ. ಅವನಿಗೆ ಭಗವಂತನಿಗೆ ಗೊತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ಅನ್ನ ಇಡಬೇಕು ಅಂತ. ಅವ್ರ ಅನ್ನ ಅಲ್ಲೇ ಇರುತ್ತೆ. ಆ ಅನ್ನ ಅಲ್ಲಿವರೆಗೂ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡೋದು ಸಾಧನೆ ಆಗುತ್ತೆ. ಈಗ ಎಷ್ಟೋ ಜನ ದೊಡ್ಡ ಇಂಜಿನಿಯರ್ ಆಗಿ ಓದಿ, ಮೆಡಿಕಲ್ ಓದಿ ಬಿಸ್ನೆಸ್ಸಿಗೆ ಬಂದಿಲ್ವೇನ್ರಿ? ಎಷ್ಟೋ ಜನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ರೈತ ಆಗೋಕ್ಕೆ ಇಷ್ಟಪಟ್ಟಿಲ್ವೇನ್ರಿ? ಎಷ್ಟೋ ಜನ ರೈತರು ಸಿಟಿಗೆ ಬಂದು ದೊಡ್ಡ ಬಿಸ್ನೆಸ್ ಮನ್ ಆಗಿಲ್ವ? ಹಾಗಾದ್ರೆ ಎಲ್ಲರೂ ಇಂಜಿನಿಯರು ಡಾಕ್ಟ್ರೇ ಆದರೆ ಮೇಸ್ಟ್ರ್ ಆಗೋರು ಯಾರು? ಕ್ಲರ್ಕ್ ಆಗೋರು ಯಾರು? ಅಡ್ವೊಕೇಟ್ ಆಗೋರು ಯಾರು? ಎಲ್ಲರೂ ಇಂಜಿನಿಯರ್ ಆಗಬೇಕಾ? ನೋಡಿ, ಮನೋವಿಕಾಸ ಎಲ್ಲ ಜ್ಞಾನಕ್ಕೂ ಎಲ್ಲ ಸಬ್ಜೆಕ್ಟಿಗೂ ಕೂಡ ಮಹತ್ವದ ಶಕ್ತಿ ಇದೆ ಕಣ್ರಿ. ಸರಸ್ವತಿ ಎಲ್ಲರಿಗೂ ಒಲಿತಾಳೆ, ಅವಳನ್ನು ಉಪಯೋಗಿಸ್ಕೊಳ್ಬೇಕು. ನಮ್ಮ ಮಕ್ಕಳು ಯಾವ ಆಸಕ್ತಿಯನ್ನು ಹೊಂದಿದ್ದಾರೆ, ಅವನು ಸಂಗೀತದಲ್ಲಿದ್ದಾನ, ಸ್ಪೋರ್ಟ್ಸಲ್ಲಿದ್ದಾನ, ಚಿತ್ರಕಲೆಯಲ್ಲಿದ್ದಾನ, ಅವನು ಓದೋದ್ರಲ್ಲಿದ್ದಾನ ಅನ್ನೋದನ್ನು ತಂದೆ ತಾಯಿಯಂದರು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಆದರೆ ದುರಂತ ಅಂದರೆ ಏನು ಅಂದರೆ ಮಕ್ಕಳನ್ನು ಸೂಕ್ಷ್ಮವಾಗಿ ನೋಡೋದಕ್ಕೆ ಸಮಯನೇ ಇಲ್ಲ. ಅದು ತಂದೆ ತಾಯಿದು ತಪ್ಪಲ್ಲ, ಇದು ಯುಗದ ಮಹಿಮೆ. ಆದರೂ ನಾವೆಲ್ಲ ದುಡಿತಾ ಇರೋದು ನಮಗೋಸ್ಕರ ಮತ್ತು ಮಕ್ಕಳ ಭವಿಷ್ಯಕ್ಕೋಸ್ಕರ ಅನ್ನೋದನ್ನು ಯೋಚನೆ ಮಾಡಬೇಕು. ನಾವು ಮಕ್ಕಳ ಭವಿಷ್ಯ ಚೆನ್ನಾಗಿ ನಾವು ರೂಪಿಸ್ತೇವೆ ಅಂತಂದರೆ ನಾವು ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ ಕಣ್ರಿ. ನಮ್ಮ ಬ್ಯುಸಿ ಟೈಮನ್ನು ಸ್ವಲ್ಪ ಮಗು ಕಡೆ ತ್ಯಾಗ ಮಾಡ್ಬೇಕಣ್ರಿ. ಮಕ್ಕಳ ಜೊತೆ ಲಾಲನೆ ಪಾಲನೆಯಿಂದ ಬದುಕಬೇಕಣ್ರಿ. ಅವಕ್ಕೆ ಸಂತೋಷ ಕೊಡುವಾಗ ಮಾಡ್ಬೇಕಣ್ರಿ. ಅವುಗಳು ಏನೇ ಮಾತಾಡಿದ್ರು ತಪ್ಪೇ ಮಾತಾಡ್ದು. ಯಾಕೆ ತಪ್ಪೇ ಮಾತಾಡೋದು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸ್ಟಾರ್ಟಿಂಗಲ್ಲಿ ತಪ್ಪು ಮಾತಾಡಿದ್ರು ಅದನ್ನು ಸಮಾಧಾನದಿಂದ ತಿದ್ದಬೇಕು ಕಣ್ರಿ. ಇನ್ನು ಆಹಾರದ ವಿಚಾರಕ್ಕೆ ಬಂದರೆ, ಸ್ಕೂಲಿಗೆ ಹೋಗಬೇಕು ಅಂದರೆ ಬೆಳಗ್ಗೆ ಇವರು ಓಡೋಗಬೇಕು, ಏನೋ ಒಂದಿಷ್ಟು ಡಬ್ಬಿಗೆ ಹಾಕಿ ಕಳಿಸ್ಬಿಡೋದು. ಆ ಡಬ್ಬಿಗೆ ಹಾಕಿ ಕಳಿಸಿದ್ರೆ ಆ ಮಗು ಅಲ್ಲಿ ತಿಂತದೋ ಇಲ್ವ ಅರ್ಧ ಬರ್ಧ ಹೇಳ್ತಾರೆ. ಇವತ್ತು ತಂದೆ ತಾಯಿ ಅಂದರು ಹೇಳ್ತಾರೆ ಮಗು ಡಬ್ಬಿ ಕೊಟ್ಟರೆ ವಾಪಸ್ ತಂದಿರ್ತದೆ ಅಂತ. ಅಷ್ಟು ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀವಲ್ವ, ಸ್ವಲ್ಪ ಒಳಗೋಗಿ ನೋಡಬೇಕಲ್ವ ನಾವು. ಹೌದು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂದರೆ ಮಗುವಿನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ. ನಾವು ಸರಿಯಾದ ಆಹಾರ ಕೊಡ್ತಾ ಇಲ್ಲ ಹಂಗಾರೆ ಅಂತ ಯಾಕೆ ಅನ್ಕೋಬಾರ್ದು ಅವರು. ಅದ್ರ ಜೊತೆಗೆ ಈ ಜಂಕ್ ಫುಡ್ಗಳು ಜಾಸ್ತಿ ಆಗಿಬಿಟ್ಟು ಮಕ್ಕಳುಗಳು ಸಾಯಂಕಾಲ ಆದಮೇಲೆ ಜಂಕ್ ಫುಡ್ ಕೇಳೋಕ್ಕೆ ಶುರು ಮಾಡ್ತಾರೆ. ಇದನ್ನು ಆ ಜಂಕ್ ಫುಡ್ ತಿಂದರೆ ದೇಹದ ಪುಷ್ಟಿ ಕಡಿಮೆ ಆಗ್ತದೆ.
ಅವಕ್ಕೆ ರೆಸ್ಟ್ ಸಿಕ್ಕೋದು ಯಾವಾಗ ಅಂದರೆ ರಾತ್ರಿ ನೀವು ಮಲಗಿಸ್ತಿರಲ್ಲ, ಬೆಳಿಗ್ಗೆ ಎದ್ದೇಳೋವರೆಗೂ ರೆಸ್ಟು. ಯಾಕೆಂದರೆ ಮತ್ತೆ 8 ಗಂಟೆಗೆ ಕ್ಲಾಸ್ಗೆ ಹೋಗಬೇಕು ಅಂದರೆ 6 ಗಂಟೆಗೆ ಎದ್ದೇಳಬೇಕು, 7:15 ಬಂದು ಬಸ್ ಬರೋ ಜಾಗದಲ್ಲಿ ಆಟೋ ಬರೋ ಜಾಗದಲ್ಲಿ ಕಾಯ್ಕೊಂಡಿರಬೇಕು. ಮಗುಗೆ ಸ್ಟಾರ್ಟಿಂಗಿಂದನೇ ಒತ್ತಡ. ಹೀಗೆ ಒತ್ತಡ ಹಾಕ್ಕೊಂಡು ಆ ಮಗು ಏನಾದರೂ ಯೌವನಕ್ಕೆ ಬಂದಾಗ ಅದರ ಮನಸ್ಸಿನಲ್ಲಿ ಸಮಾಧಾನ ಹೆಂಗಿರುತ್ತೆ? ತಾಳ್ಮೆ ಇರುತ್ತಾ? ನೀವು ಹೇಳಿದ ಮಾತೆಲ್ಲ ಕೇಳುತ್ತಾ? ಖಂಡಿತ ಇಲ್ಲ ಕಣ್ರಿ. ಯಾಕೆಂದರೆ ಅದಕ್ಕೆ ಎಲ್ಲವೂ ಈಸಿಯಾಗಿ ಸಿಕ್ಕಬೇಕು. ಸಿಕ್ಕಲಿಲ್ಲ ಅಂದರೆ ಕೋಪ, ನೀವು ತಕ್ಷಣ ಕೊಡಿಸ್ಲಿಲ್ಲ ಅಂದರೆ ಮುನ್ಸು, ಕಿರ್ಚ್ಕೊಳ್ಳೋದು, ಕೈಲಿರೋ ಹೊಡೆದಾಕೋದು, ಎತ್ತಾಕೋದು, ಈ ಥರ ಎಲ್ಲ ಮಾಡ್ತವೆ. ಹೀಗೆಲ್ಲ ಮಾಡ್ತವೆ ಅಂತಂದಾಗ ಆ ಮಗುವಿನಲ್ಲಿ ಉತ್ಸಾಹ ಎಲ್ಲದರಲ್ಲೂ ಕಡಿಮೆ ಆಗುತ್ತೆ. ನಿಮಗೇನು ಬೇಕೋ ಮಾರ್ಕ್ಸಾ ತಗೊಂಬರ್ತೀನಿ ಅಂತೇಳಿ 90 ತರ್ತವೆ. ಆದರೆ ಸ್ವಂತವಾಗಿ ಯೋಚನೆ ಮಾಡುವ ಸ್ಕಿಲ್ ಡೆವಲಪ್ಮೆಂಟು ಬರಲ್ಲ. ಯಾವುದೇ ಸ್ಕಿಲ್, ಕುಶಲತೆ, ಕೌಶಲ್ಯ ಬರೋವಂಥದ್ದು ಉತ್ಸಾಹ ಇದ್ದರೆ ಮಾತ್ರ, ಆಸಕ್ತಿ ಇದ್ದರೆ ಮಾತ್ರ. ತಂದೆ ತಾಯಿಗಳಾದ ನಾವುಗಳೇನು ಮಾಡಬೇಕು? ಮಕ್ಕಳಿಗೆ ಆಸಕ್ತಿಯನ್ನು ಹುಟ್ಟಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅವಳಿಗೆ ಉತ್ಸಾಹ ಬರುವಂಗೆ ಮಾಡಬೇಕು. ಅವರನ್ನು ಬೆನ್ನು ತಟ್ಟಬೇಕು ಒಳ್ಳೆ ಕೆಲಸ ಮಾಡಿದಾಗ. ನೋಡಿ, ಹಿಂಗೆ ಮಾಡೋ ಚೆನ್ನಾಗಿರುತ್ತೆ ಅಂತ ಇವರು ಮುಂದೆ ಹೋಗಬೇಕು ಮೊದಲು, ಆಮೇಲೆ ಹಿಂದೆ ಮಕ್ಕಳು ಕಲಿತಾ ಬರ್ತವೆ. ಅದು ಬಿಟ್ಟುಬಿಟ್ಟು ಯಾರ್ಯಾರನ್ನೋ ಕಂಪೇರ್ ಮಾಡಿದ್ರೆ ಇನ್ಫೀರಿಯಾರಿಟಿಗೆ ಹೋಗ್ತವೆ. ಡೆವಲಪ್ಮೆಂಟ್ ಖಂಡಿತ ಆಗಲ್ಲ. ನೋಡಿ, ನಾವು ಎಷ್ಟೇ ಕೋಟಿಗಳು ಕೊಟ್ಟು, ಎಷ್ಟೇ ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸಿದ್ರೆ ಸರಸ್ವತಿನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಕಣ್ರಿ. ಸರಸ್ವತಿ ಅಂದರೆ ಬರೀ ಶಾಲಾ ಕಾಲೇಜಿನ ಪುಸ್ತಕ ಅಲ್ಲ, ಇಡೀ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುವಂತಹವಳು ಸರಸ್ವತಿ. ಗಮನದಲ್ಲಿರಲಿ. ನಮ್ಮ ಮಾತಿಗೆ ಅವಳೇ ಕಾರಣ, ನಮ್ಮ ಮನಸ್ಸು ವಿಕಾಸ ಆಗೋದಕ್ಕೆ ಅವಳೇ ಕಾರಣ, ನಮ್ಮ ಚಿಂತನೆಗಳಿಗೆ ಅವಳೇ ಕಾರಣ. ಸರಸ್ವತಿಯನ್ನು ಸಂಪಾದನೆ ಮಾಡಬೇಕು ಅಂದರೆ ಮೊದಲು ನಾವು ಪೇರೆಂಟ್ಸ್ ಆದಂಥವರು ಮಕ್ಕಳ ಪ್ರತಿಯೊಂದು ಚಲನವಲನವನ್ನು ನಾವು ಇದು ಮಾಡಬೇಕು. ಜೊತೆಗೆ ನಮ್ಮ ತನವನ್ನು ಆ ಮಕ್ಕಳಲ್ಲಿ ಬಿತ್ತಬೇಕು. ನಾವು ಬರೀ ಹರಿ ಅರ್ಜೆಂಟ್, ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, ನನ್ನ ಕೈಲಾಗಲ್ಲ. ಕೊನೆ ಮಕ್ಕಳು ಏನು ಮಾಡ್ತವೆ ಗೊತ್ತಾ? ನೀವು ಯಾರ ಜೊತೆ ಅವುಗಳನ್ನ ಬೆರೆಯೋಕ್ಕೆ ಬಿಡೋದಿಲ್ಲ ಅಂತಂದರೆ ಕೊನೆಗೆ ಅವು ನೀವು ಎಲ್ಲಿ ಕರೆದ್ರೂ ಬರಲ್ಲ. ನೀವು ಹೋಗ್ರಿ, ನಾನು ಬರಲ್ಲ ಅಂತವೆ. ಕೆಲವು ಪೇರೆಂಟ್ಸ್ಗೆ ಹಂಗೆ ಅಂದ್ಕೂಡಲೇ ಖುಷಿ ಆಗ್ಬಿಡ್ತು. ಹೌದಾ, ತಗೋ ಇಲ್ಲಿ ಮೊಬೈಲ್ ನೋಡ್ತಾ ಇರೋ, ತಗೋ ಇಲ್ಲಿ ದುಡ್ಡಿದೆ ತಗೊಂಡು ತಿಂತಾಯಿರೋ ಅಂತೇಳಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಹಂಗಲ್ಲ ಕಣ್ರಿ. ನಾವು ಅವು ಒಂದು ಪ್ರಾಯಕ್ಕೆ ಬರುವವರೆಗೂ ಕೂಡ, ಅಟ್ಲೀಸ್ಟ್ SSLCಗೆ ಬರೋವರೆಗೂ ಕೂಡ ಆ ಮಕ್ಕಳು ನಮ್ಮ ಬೆರಳಿಡ್ಕೊಂಡೇ ಬದುಕಬೇಕು ಕಣ್ರಿ, ನಮ್ಮ ಒಡನಾಟದಲ್ಲೇ ಬದುಕಬೇಕು ಕಣ್ರಿ. ಆವಾಗ ನಮ್ಮನ್ನು ಅನುಸರಿಸ್ತವೆ ಕಣ್ರಿ, ನಮ್ಮನ್ನು ಅನುಕರಿಸ್ತವೆ. ಆದರೆ ನಾವು ಫುಲ್ಲು ಮಾಡ್ರನ್ನಾದರೆ ಅದನ್ನು ಅನುಸರಿಸ್ತವೆ. ಬೇಡ, ನಮ್ಮತನವನ್ನು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ನಂಬಿಕೆ, ನಮ್ಮ ದೇವರು, ನಮ್ಮ ಮನೆತನ, ನಮ್ಮ ಮಾತುಕತೆ, ಇವುಗಳನ್ನು ಅವುಗಳಲ್ಲಿ ಬಿತ್ತಬೇಕು. ಬಿತ್ತಿದ ಮೇಲೆ ಅವನು ದೊಡ್ಡವನಾದ್ಮೇಲೆ ಅದನ್ನು ವಾಪಸ್ ನಿಮಗೆ ಕೊಡ್ತಾನೆ. ಈಗ ನಾವೇನಾದ್ರೂ ಮಗುವಿನಲ್ಲಿ ಅದನ್ನು ಬಿತ್ತದೆ, ಬೇರೆ ಏನೇನೋ ಬಿತ್ತಿದ್ರೆ, ಬೇಡದಾರೆ ಬಿತ್ತಿದ್ರೆ ಅದೇ ವಾಪಸ್ಸು ನಮಗೆ ಬರೋದು. ಆಮೇಲೆ ನಾವು ಕೊರಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಗೆಳೆಯರೆ. ಆದ್ದರಿಂದ ಮಕ್ಕಳ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವತ್ತ ನಾವುಗಳು, ಪೇರೆಂಟ್ಸ್ಗಳು ಸ್ವಲ್ಪ ತ್ಯಾಗ ಮಾಡಿದ್ರೆ, ಸಮಯವನ್ನು ತ್ಯಾಗ ಮಾಡಬೇಕು. ಅವುಗಳಿಗೋಸ್ಕರ ನಾವು ಅವ್ರ ಸಂತೋಷಕ್ಕೋಸ್ಕರ ನಾವು ತ್ಯಾಗ ಮಾಡಬೇಕು. ಅವುಗಳ ಏಳಿಗೆಗೋಸ್ಕರ ಅವ್ರ ಜೊತೆಯಲ್ಲೇ ನಾವು ಇರಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಯೌವನದ ಮಕ್ಕಳುಗಳಲ್ಲಿ ಯಾಕೆ ಕೆಲವೊಮ್ಮೆ ಈ ಅಭದ್ರತೆ ಕಾಡ್ತಾ ಇದೆ? ಈಗ ಮಕ್ಕಳು ನೇರವಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತವೆ ಕಣ್ರಿ. ಸ್ವಲ್ಪ ಮಾರ್ಕ್ಸ್ ಬಂದರೆ ಸೂಸೈಡ್ ಮಾಡ್ಕೋತವೆ. ಇನ್ಯಾರನ್ನೋ ಪ್ರೀತಿಸಿದ್ದೀನಿ ಅಂತೇಳಿ ಸಿಕ್ಕಲಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತವೆ, ಗಂಡಾಗಲಿ ಹೆಣ್ಣಾಗಲಿ. ಯಾಕೆ ಹಿಂಗೆಲ್ಲ? ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದ್ದಾವೆ ಮಕ್ಕಳು. ಆ ಕಾನ್ಫಿಡೆನ್ಸ್ ಕೊಡೋದ್ರಲ್ಲಿ ನಾವು ಸೋತಿದ್ದೀವಿ. ಅಂಥ ವಾತಾವರಣ ನಿರ್ಮಾಣ ಮಾಡಿದ್ರೆ ನಮಗೆ ಗೋಚರ ಆಗಿಲ್ಲ. ಅಂಥ ವಾತಾವರಣ ನಿರ್ಮಾಣ ಮಾಡೋ ಜ್ಞಾನವೇ ನಮಗೆ ಬಂದಿಲ್ಲ. ಆದ್ದರಿಂದ ಮಕ್ಕಳ ನಮ್ಮನ್ನು ಅನುಸರಿಸಿದರೆ ಅವು ನಮ್ಮನ್ನು ಅನುಸರಿಸ್ತವೆ. ಆದ್ದರಿಂದ ನಾವು ಮಕ್ಕಳ ಬಗೆಗೆ ಅವರಿಗೆ ಒತ್ತಡ ಆಗದೇ ಇರೋ ಹಾಗೆ ಅವ್ರನ್ನ ಸ್ವತಂತ್ರವಾಗಿ ಬಿಟ್ಟು, ಅವ್ರ ಮನಸ್ಸನ್ನು ಸ್ವತಂತ್ರವಾಗಿ ಬಿಟ್ಟು, ಆ ಮನಸ್ಸನ್ನು ಸರಿಯಾದ ಮೇನ್ ರೋಡಿಗೆ ಕರ್ಕೊಂಡೋಗೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ.